ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ಇದು ಪಾಲಿಸ್ಟರ್ ಕ್ಲಾತ್. ಇದರಿಂದ ಹಾರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಾಗಿಲು ತೋರಣ ಮಾಡ್ಕೋಬೋದು, ಹಾರ ಮಾಡ್ಕೋಬೋದು. ಇದು ಊಲಿ ತಗೋಬಾರ್ದು. ಪಾಲಿಸ್ಟ್ರಲ್ಲಿ ಮೈಕ್ರೋ ಬರುತ್ತೆ, ಮೈಕ್ರೋ ಪಾಲಿಸ್ಟರ್ ತಗೋಬೇಕು. 2 ಇಂಚ್ ಅಗಲದ ಪಟ್ಟಿನ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಇದು 4 ಫೋಲ್ಡಲ್ಲಿ ಇದೆ. ಈ 4 ಫೋಲ್ಡನ್ನು ಒಟ್ಟಿಗೆ ಇಟ್ಕೊಂಡ್ರೆ ತುಂಬಾ ಒಂದೇ ಸತಿ ಕಟ್ ಮಾಡ್ಕೋಬೋದು. ಜಾಸ್ತಿ ಪೀಸಸನ್ನು ಕಟ್ ಮಾಡ್ಕೋಬೋದು. ಹಿಂಗೆ ಇಟ್ಕೊಂಡು ಇಲ್ಲಿ 1 ಇಂಚ್ ಅಗಲಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಇದಕ್ಕೆ ಮಂಗಳಪತ್ರ ಎಲ್ಲ ಇರುತ್ತಲ್ಲ, ಇನ್ವಿಟೇಷನ್ ಕಾರ್ಡು, ಅದರಿಂದ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಮಾಡ್ಕೋಬೋದು. ಒಂದೇ ಥರ ಕಟ್ಟಿಂಗ್ ಬರಬೇಕು. ಈ ಥರ ಮೂಲೆಗಳನ್ನು ಕಟ್ ಮಾಡ್ಕೋಬೇಕು. ಓವೆಲ್ ಶೇಪ್ ಬರಬೇಕಿದು. ಈ ಥರ ಎಲ್ಲದನ್ನು ಕಟ್ ಮಾಡ್ಕೋಬೇಕು ಒಂದೇ ಸೈಜ್. ಇದರಲ್ಲಿ ಎಷ್ಟೊಂದು ವೆರೈಟಿ ಮಾಡ್ಕೊಂಡಿದ್ದೀನಿ. ಇದೇ ಥರ ಎಲ್ಲದು 2 ಇಂಚ್ ಉದ್ದ, 1 ಇಂಚ್ ಅಗಲ ಇದೆ. ಇದು ಈ ಥರ 4 ಕಲರನ್ನು ಮಾಡ್ಕೊಂಡಿದ್ದೀನಿ. 5 ಕಲರ್ ಮಾಡ್ಕೊಂಡಿದ್ದೀನಿ. ಈ ಎಲ್ಲನಲ್ಲೇ ಸ್ವಲ್ಪ ಬೇರೆ ಶೇಡ್ ಇರೋದನ್ನು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ದಾರ ಮಿಡ್ಲಿಗೆ ಒಂದು ಮಣಿ ಹಾಕಿ ಇಟ್ಕೊಂಡಿದ್ದೀನಿ. ದಪ್ಪ ದಾರ ಇದು. ಈಗ ಗ್ರೀನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಮಧ್ಯದಲ್ಲಿ ಒಂದ್ಸರಿ ಮಡಿಸ್ಬಿಟ್ರೆ ಆಗೋಯ್ತು. ಈ ಥರ ಆಗುತ್ತೆ, ಹೂವಾದಂಗೆ ಆಗುತ್ತೆ. ಇದನ್ನು ಮತ್ತೆ ಮಿಡ್ಲಲ್ಲೇ ಚುಚ್ಚಬೇಕು. ಈ ಥರ 10 ಪೆಟಲನ್ನು ಹಾಕ್ಕೋತೀನಿ. 5 ಆದ ಕೂಡಲೇ ಒಂದು ಮಣಿಯನ್ನು ಹಾಕ್ಕೊಂಡ್ರೆ ಅದು ಆ ಕಡೆ ಈ ಕಡೆ ಸರ್ಕೊಳ್ಳಲ್ಲ. ಟೈಟಾಗಿ ನೀವು ತೊಳೆದ್ರೂ ಏನಾಗಲ್ಲ, ಅಷ್ಟು ಚೆನ್ನಾಗಿ ಕೂತ್ಕೊಂಡಿರುತ್ತೆ. ನಾರ್ಮಲ್ ವಾಶೇ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ಈ ಥರ ಪ್ಲಾಸ್ಟಿಕ್ ಮಣಿಗಳು ಸಿಗುತ್ತೆ, ಎಲ್ಲ ಅವೆನ್ಯೂ ರೋಡಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಬೆಂಗಳೂರಲ್ಲಿ. ಹಿಂಗೆ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಇನ್ನೊಂದು ಮಣಿ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ಥರ ಈಗ ರೆಡ್ಡನ್ನು ಹಾಕ್ಕೋತಾ ಇದ್ದೀನಿ.
ಈಗ ಯೆಲ್ಲೋ, ಆರೆಂಜ್, ರೆಡ್ಡು, ಗ್ರೀನು. ಇಲ್ಲಿ ಮತ್ತೆ ಈ ಯೆಲ್ಲೋದ ಪಕ್ಕ ಈ ಆರೆಂಜ್ ಬರುತ್ತೆ, ಆಮೇಲೆ ಈ ರೆಡ್ಡು, ಆಮೇಲೆ ಈ ಗ್ರೀನು ಹಾಕ್ಕೋತೀನಿ. ಈಗ ಎಷ್ಟು ಚೆನ್ನಾಗಿ ಮಲ್ಟಿ ಕಲರ್ ಲೇಯರ್ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್. ತುಂಬ ಗೆಟಪ್ ಇರುತ್ತೆ ಇದು. ಈಗ ಇದಕ್ಕೆ ಮುಂದೆ ಯೆಲ್ಲೋನ ಹಾಕ್ಕೊಂಡು ಹೋಗ್ತೀನಿ. ಇದನ್ನು ನೀವು ಬಾಗಿಲು ತೋರಣದ ಥರ ಮೇನ್ ಡೋರಿಗೂ ಹಾಕ್ಕೋಬೋದು, ಆಮೇಲೆ ದೇವ್ರ ಮನೆಗೂ ಹಾಕ್ಕೋಬೋದು, ಆಮೇಲೆ ಗೊಂಬೆ ಕೂಡಿಸ್ದವಾಗ ಸೈಡಿಗೆ ಬಿಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಸತ್ಯನಾರಾಯಣ ಪೂಜೆ ಅದೆಲ್ಲ ಮಾಡಿರ್ತೀವಲ್ಲ, ಬಾಳೆ ಕಂಬ ನೆಟ್ಕೊಂಡವಾಗ ಅದ್ರ ಪಕ್ಕ ಈ ಥರ ಬ್ರೈಟ್ ಕಲರನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೇ ಥರ ಈ ಕಡೆ ಮಾಡ್ಕೊಂಡು ಹೋಗ್ತೀನಿ. ಈಗಿಷ್ಟು ಉದ್ದ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ 4 ಮಣಿ ಹಾಕಿ ತುದಿನಲ್ಲಿ ಮೊಳಗೆ ನೇತಾಕೋಕ್ಕೆ ಚೆನ್ನಾಗಾಗೋ ಥರ ಈ ರಿಂಗ್, ಪ್ಲಾಸ್ಟಿಕ್ ರಿಂಗ್ ತೊಗೊಂಡಿದ್ದೀನಿ. ಇದನ್ನು ಈ ಥರ ಗಂಟು ಹಾಕಿ ಸೆಟ್ ಮಾಡಿಕೊಂಡ್ರೆ ಆಯಿತು. ಇದೇ ಥರ ಇನ್ನೊಂದು ಸೈಡು ಪೊಣಿಸ್ಕೊಂಡು ಬರ್ತೀನಿ. ಈಗ ಇದು ರೆಡಿಯಾಗಿದೆ. 2 ಸೈಡು ಈ ಥರ ರಿಂಗ್ ಹಾಕಿದ್ದೀನಿ. ಇದು ತೋರಣಕ್ಕೆ ಮೇಲ್ಗಡೆ ಹಾಕೋಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಕುಚ್ಚು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುದಿಲಿ ಒಂದು ಮಣಿ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ 3 ಗ್ರೀನು, 3 ರೆಡ್ಡು, 3 ಯೆಲ್ಲೋ, ಆಮೇಲೆ ಆರೆಂಜು, ಎಲ್ಲದನ್ನು 3 ತೊಗೊಂಡಿದ್ದೀನಿ. ಇದನ್ನು ಅದೇ ಥರ ಪೊಣಿಸ್ಬೇಕು, ಮಿಡ್ಲಲ್ಲಿ ಮಡಿಸಿ. ಈಗ ಇದಕ್ಕೆ ಈ ಥರ ಸುಗಂಧರಾಜದ ಹೂವು ಸಿಗುತ್ತೆ. ಇದನ್ನು 5 ಪೊಣಿಸ್ಕೊತಾ ಇದ್ದೀನಿ. ಈ ಥರದ್ದೇ 3 ಮಾಡಿಕೊಂಡ್ರೆ ಒಂದು ಕುಚ್ಚಿಗೆ ಚೆನ್ನಾಗಿ ಕಾಣುತ್ತೆ. ಇದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸೇರಿಸಿ ಗಂಟು ಹಾಕಿದ್ದೀನಿ.